ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 8th ಸ್ಟ್ಯಾಂಡರ್ಡ್ ಸೆಕೆಂಡ್ ಲೆಸನ್ ಮೈಕ್ರೋ ಆರ್ಗಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫ್ಲೋ ಅದರದ್ದು ಕ್ವೆಶನ್ ಆನ್ಸರ್ನ ಸಾಲ್ವ್ ಮಾಡೋಣ. ಎಕ್ಸಸೈಸ್ ಕ್ವೆಶನ್ ಆನ್ಸರ್ಸು. ಸಿ ಫಸ್ಟ್ ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮೈಕ್ರೋ ಆರ್ಗಾನಿಸಮ್ಸ್ ಕ್ಯಾನ್ ಬಿ ಸೀನ್ ವಿತ್ ದ ಹೆಲ್ಪ್ ಆಫ್ ಎ ಡ್ಯಾಶ್. ನಾವು ಸೂಕ್ಷ್ಮಾಣುಜೀವಿಗಳನ್ನ ಯಾವುದರ ಸಹಾಯದಿಂದ ನೋಡ್ಬೋದು ಅಂತೇಳಿ. ಯಾವುದು ಇನ್ಸ್ಟ್ರೂಮೆಂಟು? ಮೈಕ್ರೋಸ್ಕೋಪ್. ಯಾವುದ್ರ ಮೂಲಕ ನೋಡ್ಬೋದು? ಮೈಕ್ರೋಸ್ಕೋಪ್ ಮೂಲಕ ನಾವು ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣುಜೀವಿಗಳನ್ನ ನೋಡ್ಬೋದು. ಬಿ ನೋಡಿ, ಬ್ಲೂ ಗ್ರೀನ್ ಆಲ್ಗೆ ಫಿಕ್ಸ್ ಡ್ಯಾಶ್ ಡೈರೆಕ್ಟ್ಲಿ ಫ್ರಮ್ ಎ ಟು ಎನ್ಹಾನ್ಸ್ ಫರ್ಟಿಲಿಟಿ ಆಫ್ ಸಾಯಿಲ್. ಬ್ಲೂ ಗ್ರೀನ್ ಆಲ್ಗೆ ಅಂದರೆ ಯಾವುದು? ನೀಲಿ ಹಸಿರು ಶೈವಲ. ಏನು ಮಾಡುತ್ತೆ ವಾತಾವರಣದಲ್ಲಿ? ಮಣ್ಣಿನ ಫಲವತ್ತತೆ, ಸಾಯಿಲ್ ಫರ್ಟಿಲಿಟಿನ ಹೆಚ್ಚು ಮಾಡಬೇಕು ಅಂದರೆ ಏನು ಮಾಡುತ್ತೆ ಅದು? ಫಿಕ್ಸ್ ನೈಟ್ರೋಜನ್. ಏನು? ನೈಟ್ರೋಜನ್ ಫಿಕ್ಸೇಷನ್ನ ಡೈರೆಕ್ಟಾಗಿ ಎನ್ಹಾನ್ಸ್ ಮಾಡುತ್ತೆ ಮಣ್ಣಿಗೆ. ಇದರಿಂದಾಗಿ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ. ಥರ್ಡ್ ಒನ್ ನೋಡಿ, ಆಲ್ಕೋಹಾಲ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಹೆಲ್ಪ್ ಆಫ್. ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗೋದು ಯಾವುದರ ಸಹಾಯದಿಂದ? ನಾವು ಹೇಗೆ ಮಾಡ್ತೀವಿ ಆಲ್ಕೋಹಾಲ್ನ? ಯಾವುದರಿಂದ ಮಾಡೋದು? ಮೈಕ್ರೋ ಆರ್ಗಾನಿಸಮ್ಸ್. ಯಾವುದು? ಸೂಕ್ಷ್ಮಾಣುಜೀವಿಗಳ ಸಹಾಯದಿಂದ ಆಲ್ಕೋಹಾಲ್ ಮದ್ಯವನ್ನು ತಯಾರು ಮಾಡ್ತಾರೆ. ಆಲ್ಕೋಹಾಲ್ಸ್ ಇರ್ಬೋದು, ವೈನ್ಸ್ ಇರ್ಬೋದು, ವಿನಿಗರ್, ದೀಸ್ ಆರ್ ಆಲ್. ಆಲ್ಕೋಹಾಲ್ ಕೊಟ್ಟರೆ ಆಲ್ಕೋಹಾಲು, ವೈನ್ ಕೊಟ್ಟರು ಅಷ್ಟೇ. ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋ ಆರ್ಗಾನಿಸಮ್. ಫೋರ್ತ್ ಒನ್ ನೋಡಿ, ಕಾಲರಾ ಇಸ್ ಕಾಸ್ಡ್ ಬೈ. ಕಾಲರಾ ಎಂಬ ರೋಗ ಯಾವುದರಿಂದ ಬರುತ್ತೆ? ಫಂಗೈಯಿಂದನೋ, ಬ್ಯಾಕ್ಟೀರಿಯಾದಿಂದನೋ, ವೈರಸ್ಸಿಂದನೋ, ಯಾವುದರಿಂದ ಹರಡುತ್ತೆ ಅಂತೇಳಿ. ಕಾಲರಾ ಇಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಯಾವುದರಿಂದ ಹರಡೋದು? ಬ್ಯಾಕ್ಟೀರಿಯಾ. ವಿಬ್ರಿಯೋ ಕಾಲರೆ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ಅದು. ಬಟ್ ನಿಮಗೆ ಕೊಟ್ಟಿಲ್ಲ, ಅದಿದೆ. ವಿಬ್ರಿಯೋ ಕಾಲರೆ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುವಂಥದ್ದು. ಸಿ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡಿ, ಚೂಸ್ ದಿ ಕರೆಕ್ಟ್ ಆನ್ಸರ್. ಫಸ್ಟ್ ಒನ್, ಈಸ್ಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್. ಈಸ್ಟ್, ಈ ಈಸ್ಟ್ ಯಾವುದರ ಪ್ರೊಡಕ್ಷನಿಂದ ಉಂಟಾಗುವಂಥದ್ದು? ಈಸ್ಟ್ ನಾ ಚೆನ್ನಾಗಿ ಬೆಳೆಸಿದ್ರೆ ಏನು ಪ್ರೊಡಕ್ಷನ್ ಆಗುತ್ತೆ? ಆಲ್ಕೋಹಾಲ್. ಏನು ಪ್ರೊಡಕ್ಷನ್ ಆಗುತ್ತೆ? ಆಲ್ಕೋಹಾಲ್ ಪ್ರೊಡಕ್ಷನ್ ಆಗುತ್ತೆ. ಶುಗರ್ನ ಆಲ್ಕೋಹಾಲ್ ಕನ್ವರ್ಟ್ ಮಾಡ್ತಾರೆ ಅಲ್ಲ, ಇದೆ ಆಲ್ಕೋಹಾಲ್. ದ ಫಾಲೋಯಿಂಗ್ ಈಸ್ ಆನ್. ಬಿ ನೋಡಿ, ಆಂಟಿಬಯೋಟಿಕ್ಸ್. ಈ ಕೆಳಗಿನವುಗಳಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಆಂಟಿಬಯೋಟಿಕ್ಸ್ ಅಂತ? ಸೋಡಿಯಂ ಬೈಕಾರ್ಬೋನೇಟಾ? ನೋ. ಆಲ್ಕೋಹಾಲಾ? ನೋ. ಸ್ಟ್ರೆಪ್ಟೊಮೈಸಿನ್ ಆರ್ ಈಸ್ಟ್? ಈಸ್ಟಾ? ನೋ. ಸ್ಟ್ರೆಪ್ಟೊಮೈಸಿನ್ ಈಸ್ ಒನ್ ಆಫ್ ದ ಆಂಟಿಬಯೋಟಿಕ್. ಸಿ ನೋಡಿ, ಕ್ಯಾರಿಯರ್ ಆಫ್ ಮಲೇರಿಯಾ ಕಾಸಿಂಗ್ ಪ್ರೋಟೋಜೋವನ್ ಈಸ್. ಮಲೇರಿಯಾ ರೋಗವನ್ನು ಉಂಟು ಮಾಡ್ತಕ್ಕಂತಹ ಪ್ರೋಟೋಜೋವಾ ಯಾವುದು? ಅಲ್ಲೇ ಒಂದು ಕ್ವೆಶನ್ಗೆ ಆನ್ಸರ್ ಇದೆ. ಮಲೇರಿಯಾ ಎಂಬ ರೋಗ ಯಾವುದರಿಂದ ಬರೋದು? ಪ್ರೋಟೋಜೋವನ್ಸಿಂದ ಬರುತ್ತೆ. ಇದನ್ನು ಹರಡುವಂತಹ ಪ್ರೋಟೋಜೋವಾ ಯಾವುದು ಅಂತೇಳಿ. ಯಾವುದು? ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋನ, ಕಾಕ್ರೋಚ ಅಂದರೆ ಜಿರಳೆನ, ಹೌಸ್ ಫ್ಲೈ ನೊಣಾನ, ಬಟರ್ಫ್ಲೈ ಚಿಟ್ಟೆನ. ಯಾವುದು? ಮಲೇರಿಯಾ ರೋಗ ಯಾವುದರಿಂದ ಬರುತ್ತೆ? ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ. ಅದಾಯ್ತಾ? ಆಪ್ಷನ್ ಎ ಫಸ್ಟ್ ಒನ್. ಡಿ ನೋಡಿ, ದ ಮೋಸ್ಟ್ ಕಾಮನ್ ಕ್ಯಾರಿಯರ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್. ಸಾಮಾನ್ಯವಾಗಿ ಹರಡತಕ್ಕಂತಹ ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದು? ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಯಾವುದು? ಆಂಟ್. ಯಾವುದರಿಂದ ಹರಡುತ್ತೆ ಅಂತ? ಮೋಸ್ಟ್ ಕಾಮನ್ ಕ್ಯಾರಿಯರ್ ಅಂದರೆ ಹರಡುವಂತಹ ಯಾವುದು ಈ ಕೆಳಗಿನವುಗಳಲ್ಲಿ? ಆಂಟ್. ಇರುವೆನ, ಅಥವಾ ಡ್ರ್ಯಾಗನ್ ಫ್ಲೈಯ, ಅಥವಾ ಹೌಸ್ ಫ್ಲೈಯ, ಅಥವಾ ಸ್ಪೈಡರ ಅಂತ. ಸಾಮಾನ್ಯವಾಗಿ ಯಾವುದರಿಂದ ಹರಡುತ್ತೆ? ಹೌಸ್ ಫ್ಲೈ. ಮನೆಯಲ್ಲಿರ್ತಕ್ಕಂಥ ನೊಣಗಳು. ಆ ನೊಣಗಳು ಯಾವುದಾದ್ರೂ ಹೊಲಸುಗಳ ಮೇಲೆ ಹೆಚ್ಚಾಗಿ ಕೂತ್ಕೊಳ್ಳೋದ್ರಿಂದ ಅದು ಬಂದು ಆಹಾರದ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನು ನಾವು ತಿಂದಾಗ ಹೆಚ್ಚಾಗಿ ರೋಗಗಳು ಹರಡುತ್ತೆ. ತುಂಬ ಕ್ಯಾರಿಯರ್ ನೊಣಗಳು ಎಲ್ಲ ಕಡೆ ಇರುತ್ತೆ ಅಲ್ವಾ, ಅದೇ ಹೆಚ್ಚು ರೋಗವನ್ನು ಉಂಟು ಮಾಡುವಂಥದ್ದು. ಈ ನೋಡಿ, ದ ಬ್ರೆಡ್ ಆರ್ ಇಡ್ಲಿ ಡಾಟ್ ಡ್ರೈಸ್ ಬಿಕಾಸ್ ಆಫ್. ಇಡ್ಲಿ ಮತ್ತು ಬ್ರೆಡ್ ಅವುಗಳ ಹಿಟ್ಟು ಉದುಗೋದು, ಉಕ್ಕು ಬರೋದು ಯಾವುದರಿಂದ? ಹೀಟ್ ಮಾಡೋದ್ರಿಂದನ, ಗ್ರೈಂಡಿಂಗ್ ಮಾಡೋದ್ರಿಂದನ, ನಿಡ್ಡಿಂಗ್ ಮಾಡೋದ್ರಿಂದನ, ಗ್ರೋತ್ ಆಫ್ ಈಸ್ಟ್ ಸೆಲ್ಸ್. ಅದರಲ್ಲಿ ಏನು ಬೆಳೆಯುತ್ತೆ? ಗ್ರೋತ್ ಆಫ್ ಈಸ್ಟ್ ಸೆಲ್. ಅವುಗಳಲ್ಲಿ ಬೆಳೀತಕ್ಕಂತಹ ಈಸ್ಟ್ ಏನಾಗುತ್ತೆ? ಈಸ್ಟ್ನ ಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಅದರೊಳಗೆ ಗಾಳಿ ತುಂಬಿಕೊಂಡು ಸ್ಪೇಸ್ ಇರುತ್ತೆ, ಸಣ್ಣ ಸಣ್ಣ ರಂಧ್ರಗಳಾಗುತ್ತೆ, ಅದರಿಂದ ಹಿಟ್ಟು ಉದುಗುತ್ತೆ. ಲಾಸ್ಟ್ ಒನ್ ನೋಡಿ, ಎಫ್, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್. ಏನಿದು? ಶುಗರ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುವಂತಹ ಈ ಪ್ರೋಸೆಸ್ಗೆ ಏನಂತ ಕರೀತಾರೆ?
ಫರ್ಮೆಂಟೇಷನ್ ಅಲ್ವಾ? ಇದು ಪಾಠ ಮಾಡ್ಬೇಕಾದ್ರೆ ತುಂಬ ಸಲ ಹೇಳಿದ್ದೀನಿ. ನೈಟ್ರೋಜನ್ ಫಿಕ್ಸೇಷನ್, ಮೌಲ್ಡಿಂಗ, ಇನ್ಫೆಕ್ಷನ್ ಅಥವಾ ಫರ್ಮೆಂಟೇಷನ್ ಇಸ್ ಎ fermentation. The process of conversion of sugar into alcohol is called what? Fermentation. See next, ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ ನೋಡಿ. ಆಲ್ಕೋಹಾಲ್, ಸ್ಟ್ರೆಪ್ಟೊಮೈಸಿನ್, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ, ಹೌಸ್ ಫ್ಲೈ, ಗ್ರೋತ್ ಆಫ್ ಈಸ್ಟ್ ಸೆಲ್ಸ್, ಫರ್ಮೆಂಟೇಷನ್ ಇಷ್ಟು ಇದೆ. ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 3. ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ 1, 2 ಕೊಟ್ಟಿದ್ದಾರೆ ವಿತ್ ಆನ್ಸರ್ಸು ಇದೆ. ನೋಡೋಣ. ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ? ಕಾಸಿಂಗ್ ಕಾಲರಾ. ಕೆಳಗಡೆ ಆನ್ಸರ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. ರೈಸೋಬಿಯಂ. ರೈಸೋಬಿಯಂ ಏನು ಮಾಡುತ್ತೆ? ಫಿಕ್ಸಿಂಗ್ ನೈಟ್ರೋಜನ್. ಲ್ಯಾಕ್ಟೋಬ್ಯಾಸಿಲಸ್ ಎಲ್ಲಿರುತ್ತೆ? ಸೆಟ್ಟಿಂಗ್. ಇದು ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಅದು ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ. ಏನು ಮಾಡುತ್ತೆ ಇದು? ಸೆಟ್ಟಿಂಗ್ ಆಫ್ ಕರ್ಡ್. ಸೆಟ್ಟಿಂಗ್ ಆಫ್ ಕರ್ಡ್. ಈಸ್ಟ್. ಈಸ್ಟ್ ಏನು ಮಾಡುತ್ತೆ? ಬ್ರೆಡ್ಗಳಲ್ಲಿ ಬಳಸ್ತಾರೆ. ಬೇಕಿಂಗ್ ಬ್ರೆಡ್. ಈಸ್ಟ್ ಬೇಕಿಂಗ್ ಬ್ರೆಡ್. ಪ್ರೋಟೋಜೋವಾ. ಪ್ರೋಟೋಜೋವಾ ಏನು ಮಾಡುತ್ತೆ? ಕಾಸಿಂಗ್ ಮಲೇರಿಯಾ. ಮಲೇರಿಯಾ ರೋಗ ಬರ್ತಕ್ಕಂಥದ್ದು ಪ್ರೋಟೋಜೋವಾದಿಂದ. ಪ್ರೋಟೋಜೋವಾ ಎಂಬ ಮೈಕ್ರೋ ಆರ್ಗಾನಿಸಮ್ ಇಂದ. ಅದರಲ್ಲಿ ಯಾವುದು ಅಂತ ಕೇಳಿದ್ರೆ ಯಾವ ಪ್ರೋಟೋಜೋವಾ ಅಂದರೆ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಅಂತ ಹೇಳಿ ಹೇಳ್ಬೇಕು ನೀವು. ಬಟ್ ಇಷ್ಟೇ ಕೇಳಿದ್ರೆ ಕಾಸಿಂಗ್ ಮಲೇರಿಯಾ. ನೆಕ್ಸ್ಟ್ ಎ ವೈರಸ್. ಏನು? ಕಾಸಿಂಗ್ ಏಡ್ಸ್. ವೈರಸ್ ಇಂದ ಏಡ್ಸ್. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತಾರೆ ಏಡ್ಸ್ನ ಫುಲ್ ಫಾರ್ಮ್. ಅಕ್ವೈರ್ಡ್ ಇಮ್ಯುನೋ ಏಡ್ಸ್. HIV ಎಂಬ ವೈರಸ್ ಇದೆ. ಆ HIV ಎಂಬ ವೈರಸ್ ಇಂದ ಏಡ್ಸ್ ರೋಗ ಬರುತ್ತೆ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಓದ್ತೀರಾ ಮುಂದಿನ ತರಗತಿಗಳು. ಓಕೆ, ಸಿ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 4. Can microorganisms be seen with the naked eye? ಸೂಕ್ಷ್ಮಾಣುಜೀವಿಗಳಿಂದ ನಾವು ಅವುಗಳನ್ನು ಬರಿಗಣ್ಣಿನಿಂದ, ನೇಕೆಡ್ ಐಸ್ ಅಂದರೆ ಬರಿಗಣ್ಣು ಅಂದರೆ ಏನೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡದೆ ನೋಡ್ಬೋದಾ? ಇಫ್ ನಾಟ್, ಆಗಲ್ಲ ಅಂದರೆ ಹೌ ಕ್ಯಾನ್ ದೇ ಬಿ ಸೀನ್? ಹೇಗೆ ನೋಡೋದು ಹಾಗಾದರೆ ಅವುಗಳನ್ನ? ಫಸ್ಟ್ ಆನ್ಸರ್ ಏನು? ನೋಡ್ಬೋದಾ ಅಂದರೆ ನೋ, ಇಲ್ಲ. ಮೈಕ್ರೋಆರ್ಗಾನಿಸಮ್ಸ್ ಕೆನಾಟ್ ಬಿ ಸೀನ್ ಬೈ ನೇಕೆಡ್ ಐಸ್ ಆಸ್ ದೇ ಆರ್ ವೆರಿ ಸ್ಮಾಲ್. ಯಾಕೆ ನೋಡೋಕ್ಕಾಗಲ್ಲ? ಸೂಕ್ಷ್ಮಾಣುಜೀವಿಗಳು ತುಂಬ ಚಿಕ್ಕದಾಗಿರುತ್ತೆ, ಅವುಗಳನ್ನ ಬರಿಗಣ್ಣಲ್ಲಿ ನೋಡೋಕೆ ಸಾಧ್ಯ ಅಲ್ಲ. ದೇ ಕೆನಾಟ್ ಬಿ ಸೀನ್ ಇನ್ ನೇಕೆಡ್ ಐಸ್ ಬಿಕಾಸ್ ವೈ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಆರ್ ಕಾಲ್ಡ್ ಮೈಕ್ರೋಬ್ಸ್. ಇದು ತುಂಬ ಸೂಕ್ಷ್ಮವಾಗಿ, ತುಂಬ ಸಣ್ಣದಾಗಿ, ಬರೀ ಕಣ್ಣಿಗೆ ಅದು ಕಾಣೋದೇ ಇಲ್ಲ. ಹಾಗಾಗಿ ತುಂಬ ಸಣ್ಣದಾಗಿ, ತುಂಬ ಚಿಕ್ಕದಾಗಿರೋದ್ರಿಂದ ಇವುಗಳನ್ನ ಮೈಕ್ರೋಬ್ಸ್ ಅಂದರೆ ಸೂಕ್ಷ್ಮಾಣು ಅಂತೇಳಿ ಕರಿತೀವಿ. ದೇ ಕ್ಯಾನ್ ಬಿ ಸೀನ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಹಾಗಾಗಿ ಇವುಗಳನ್ನ ಯಾವುದ್ರ ಸಹಾಯದಿಂದ ನೋಡಬೇಕು? ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ ಯಂತ್ರ, ಮೈಕ್ರೋಸ್ಕೋಪ್ನ ಸಹಾಯದಿಂದ ಇದನ್ನು ನೋಡಬೇಕು. ಅದರ ಇಮೇಜನ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಮೈಕ್ರೋಸ್ಕೋಪ್ ನೋಡಿ, ಅದರಲ್ಲಿ ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಸ್ಕೂಲ್ಸಲ್ಲಿ, ಲ್ಯಾಬೊರೇಟರಿಗಳಲ್ಲಿ ಇರುತ್ತೆ ಮೈಕ್ರೋಸ್ಕೋಪ್ಸ್, ನೋಡಿರ್ತೀರ ಆಲ್ಮೋಸ್ಟ್. ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 5. ವಾಟ್ ಆರ್ ದ ಮೇಜರ್ ಗ್ರೂಪ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್? ಹಾಗಾದರೆ ಮೈಕ್ರೋ ಆರ್ಗಾನಿಸಮ್ಸ್ನ ಗ್ರೂಪ್ಸ್, ಮೇಜರ್ ಗ್ರೂಪ್ಸ್ ಯಾವುದು? ಪ್ರಮುಖವಾದಂತಹ ಗುಂಪುಗಳು ಯಾವ್ದ್ಯಾವುದೆಲ್ಲ ಮೈಕ್ರೋ ಆರ್ಗಾನಿಮ್ಸ್ ಇದೆ ಅಂತ. ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಗ್ರೂಪ್ಸ್. ಫಸ್ಟ್ ಒನ್ ಯಾವುದು? ಬ್ಯಾಕ್ಟೀರಿಯಾ. 4 ಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ ಸೂಕ್ಷ್ಮಾಣುಜೀವಿಗಳನ್ನು. ಅದರಲ್ಲಿ ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ಸೆಕೆಂಡ್ ಒನ್ ಫಂಗೈ, ಥರ್ಡ್ ಒನ್ ಪ್ರೋಟೋಜೋವಾ, ಫೋರ್ತ್ ಒನ್ ಆಲ್ಗೆ. ಬ್ಯಾಕ್ಟೀರಿಯಾ, ಫಂಗೈ ಅಂದರೆ ಶಿಲೀಂಧ್ರ, ಪ್ರೋಟೋಜೋವನ್ಸ್ ಆ್ಯಂಡ್ ಆಲ್ಗೆ ಅಂದರೆ ಶೈವಲ. ಇದಿಷ್ಟು ಮೈಕ್ರೋ ಆರ್ಗಾನಿಸಮ್ನ 4 ಮೇಜರ್ ಗ್ರೂಪ್ಸ್. ಕ್ವೆಶ್ಚನ್ ನಂಬರ್ 6 ನೋಡಿ. ನೇಮ್ ದ ಮೈಕ್ರೋ ಆರ್ಗಾನಿಸಮ್ಸ್ ವಿಚ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ದ ಸಾಯಿಲ್. ಯಾವುದು ಮೈಕ್ರೋ ಆರ್ಗಾನಿಸಮು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸಸ್ಯಗಳು ಹೀರಿಕೊಳ್ಳಬಹುದಾದ ನೈಟ್ರೋಜನ್ ಆಗಿ ಪರಿವರ್ತಿಸುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಅದು ಒಂದೇ ಲೈನ್ ಉತ್ತರ. ಯಾವ್ದ್ಯಾವ್ದೆಲ್ಲ ಇದೆ ಅಂತ. ಬ್ಯಾಕ್ಟೀರಿಯಾ ಸಚ್ ಆಸ್ ರೈಸೋಬಿಯಂ. ಯಾವ ಬ್ಯಾಕ್ಟೀರಿಯಾ? ಯಾವ ಮೈಕ್ರೋ ಆರ್ಗಾನಿಸಮ್? ಬ್ಯಾಕ್ಟೀರಿಯಾ, ಅದರಲ್ಲಿ ಮೈಕ್ರೋ ಆರ್ಗಾನಿಸಮ್. ಆ ಬ್ಯಾಕ್ಟೀರಿಯಾದ ನೇಮ್ ಏನು? ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ನೈಟ್ರೋಜನ್ ಅನ್ನು ಫಿಕ್ಸೇಷನ್ ಮಾಡುತ್ತೆ. ಇದು ಎಲ್ಲಿ ಇರುತ್ತೆ? ದ್ವಿದಳ ಧಾನ್ಯದ ಬೇರುಗಳ ಗಂಟುಗಳಲ್ಲಿ ಇರುತ್ತೆ. ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಆ್ಯಂಡ್ ಸರ್ಟನ್ ಬ್ಲೂ ಗ್ರೀನ್ ಆಲ್ಗೆ ಪ್ರೆಸೆಂಟ್ ಇನ್ ದ ಸಾಯಿಲ್. ಆಗಲ್ಲದೆ ಮಣ್ಣಿನಲ್ಲಿ ನೀಲಿ ಹಸಿರು ಶೈವಲ, ಆಲ್ಗೆ, ಪಾಚಿ ಅಂತ ಏನು ಕರಿತೀವಿ, ಅದರಲ್ಲಿ ನೀಲಿ ಹಸಿರು ಶೈವಲಗಳಿರುತ್ತೆ.
ಮಣ್ಣಿನಲ್ಲಿ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಆ್ಯಂಡ್ ಕನ್ವರ್ಟ್ ಇಂಟು ಎ ಯೂಸಬಲ್ ನೈಟ್ರೋಜಿನಸ್ ಕಾಂಪೌಂಡ್ಸ್. ಇದೇನು ಮಾಡುತ್ತೆ, ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಇರ್ತಕ್ಕಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾನು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಇನ್ನು ಬೇರೆ ಥರದ ಗಿಡಗಳಿಗೆ ಬೇಕಲ್ವಾ ನೈಟ್ರೋಜನು, ಅದಕ್ಕೆ ಮಣ್ಣಿನಲ್ಲಿ ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲ ಎಂಬ ಶೈವಲಗಳಿರುತ್ತೆ. ಇದೇನು ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಕನ್ವರ್ಟ್ ಇಂಟು ಯೂಸಬಲ್ ನೈಟ್ರೋಜನಸ್ ಕಾಂಪೌಂಡ್ಸ್. ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಮಣ್ಣಿನಲ್ಲಿ ಹೀರಿಕೊಳ್ಳಬಹುದಾದ ಉಪಯುಕ್ತ ನೈಟ್ರೋಜನಸ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತೆ. ವಿಚ್ ಆರ್ ಯೂಸ್ಡ್ ಬೈ ಪ್ಲಾಂಟ್ಸ್ ಫಾರ್ ಸಿಂಥಸೈಸ್ ಆಫ್ ಪ್ಲಾಂಟ್ಸ್ ಪ್ರೋಟೀನ್ ಆ್ಯಂಡ್ ಅದರ್ ಕಾಂಪೌಂಡ್ಸ್. ಪರಿವರ್ತಿಸಿದಾಗ ಇದನ್ನು ಸಸ್ಯಗಳೇನು ಅದಕ್ಕೆ ಬೇಕಾದಂತೆ ಪ್ಲಾಂಟ್ ಪ್ರೋಟೀನ್ ಆಗಿ ಈ ಸಂಯುಕ್ತಗಳನ್ನ ಬೇರೆ ಸಂಯುಕ್ತಗಳ ಜೊತೆ ಉಪಯೋಗಿಸ್ಕೊಳ್ಳುತ್ತೆ. ಓಕೆ, ಸಿ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 7. ರೈಟ್ 10 ಲೈನ್ಸ್ ಆಫ್ ಯೂಸ್ಫುಲ್ನೆಸ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ಅವರ್ ಲೀವ್ಸ್. ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ಹೆಸರಿಸಿ, ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಏನೇನು ಉಪಯೋಗ ಇದೆ ಅದನ್ನು 10 ಲೈನ್ಸಲ್ಲಿ ಬರೀರಿ ಅಂತೇಳಿ ಕೇಳ್ತಿದ್ದಾರೆ. ಓದಿದ್ದೀರಾ ಅಲ್ವಾ? ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್ಸು, ಯೂಸ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಎರಡೂ ಇದೆ. ಸಿ, ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಟೂ ಸ್ಮಾಲ್. ಏನು, ಸೂಕ್ಷ್ಮಾಣುಜೀವಿಗಳು ತುಂಬ ಚಿಕ್ಕದು. Can be seen through a naked eyes. Small to be seen through naked eyes. However, they cannot be seen. Actually, the mistake agide ide. Small to be seen through naked, cannot see naked eyes anta agbekida. However, they are vital to plants and the environment. ಮತ್ತೆ ಸಸ್ಯಗಳಲ್ಲೂ ಇರುತ್ತೆ ಇದು. ನಮ್ಮ ಪ್ರಕೃತಿಯಲ್ಲಿ ಪರಿಸರದಲ್ಲೂ ಕಣ್ಣಿಗೆ ಕಾಣಲ್ಲ, ತುಂಬ ಸೂಕ್ಷ್ಮಾಣುಜೀವಿಗಳು ಎಲ್ಲ ಕಡೆ ಇರುತ್ತೆ. ಇಂಪಾರ್ಟೆನ್ಸ್ ನೋಡೋಣ. ಫಸ್ಟ್ ಒನ್, ದೇ ಆರ್ ಯೂಸ್ಡ್ ಇನ್ ವೈನ್ ಮೇಕಿಂಗ್, ಬೇಕಿಂಗ್, ಪಿಕಲಿಂಗ್ ಆ್ಯಂಡ್ ಅದರ್ ಫುಡ್ ಮೇಕಿಂಗ್ ಪ್ರೋಸೆಸ್. ಯಾವುದ್ಯಾವ್ದ್ರಲ್ಲಿ ಬಳಸ್ತಾರೆ? ವೈನ್, ಆಲ್ಕೋಹಾಲ್ ಮತ್ತು ವೈನ್ನ ತಯಾರು ಮಾಡೋದ್ರಲ್ಲಿ, ಬೇಕರಿಗಳಲ್ಲಿ ಬೇಕರಿ ವಸ್ತುಗಳನ್ನು, ಬ್ರೆಡ್, ಕೇಕು ಇದನ್ನೆಲ್ಲ ಮಾಡೋದಕ್ಕೆ, ಪಿಕಲಿಂಗ್ ಉಪ್ಪಿನಕಾಯಿ ಮಾಡೋದ್ರಲ್ಲಿ, ಮತ್ತು ಬೇರೆ ಇತರ ಆಹಾರವನ್ನು ತಯಾರು ಮಾಡೋದಕ್ಕೆ ಇಡ್ಲಿ, ದೋಸೆ, ಈಸ್ಟ್ ಇವುಗಳಲ್ಲೆಲ್ಲ ಬಳಸ್ತಾರೆ. Second one, alcoholic fermentation by yeast is widely used in the preparations of wine and bread. ಏನು, ಶುಗರನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಯಾವ ಪ್ರೊಸೆಸ್ಸಿಂದ, ಫರ್ಮೆಂಟೇಷನ್ ಮಾಡೋದ್ರ ಮೂಲಕ, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಮಾಡೋದ್ರ ಮೂಲಕ ಯಾವುದನ್ನು ಬಳಸ್ಕೋತಾರೆ? ಈಸ್ಟ್, ಶಿಲೀಂಧ್ರದ ಸಹಾಯದಿಂದ ಈಸ್ಟನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಇದರಿಂದ ಆಲ್ಕೋಹಾಲನ್ನು ಮತ್ತು ವೈನನ್ನು ಪ್ರಿಪೇರ್ ಮಾಡ್ಬೋದು. ಹಾಗಾಗಿ ಈಸ್ಟನ್ನು ಇನ್ನೆಲ್ಲಿ ಬಳಸ್ತಾರೆ? ಬೇಕರಿಗಳಲ್ಲಿ ಬ್ರೆಡ್ಡನ್ನು ತಯಾರಿಕೆಯಲ್ಲೂ, ದ ಪ್ರಿಪರೇಷನ್ ಆಫ್ ವೈನ್ ಆ್ಯಂಡ್ ಬ್ರೆಡ್, ಈ ಎರಡನ್ನೂ ಸಹ ಈಸ್ಟನ್ನು ಸಹಾಯದಿಂದ ಮಾಡ್ತಾರೆ, ಈಸ್ಟನ್ನು ಉಪಯೋಗಿಸ್ಕೊಂಡು. ಥರ್ಡ್ ಒನ್, ಎ ಬ್ಯಾಕ್ಟೀರಿಯಂ ಲ್ಯಾಕ್ಟೋಬ್ಯಾಸಿಲಸ್ ಪ್ರಮೋಟ್ಸ್ ದ ಫಾರ್ಮೇಷನ್ಸ್ ಆಫ್ ಕರ್ಡ್. ಅದೇ ರೀತಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ, ಇದೊಂದು ಮೈಕ್ರೋ ಆರ್ಗಾನಿಸಮ್ ಅಲ್ವಾ? ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸೋದ್ರಲ್ಲಿ ಹೆಲ್ಪ್ಫುಲ್ ಆಗಿದೆ ನಮಗೆ. ಫಾರ್ಮೇಷನ್ ಆಫ್ ಕರ್ಡ್, ಮಿಲ್ಕ್ ಇಂಟು ಕರ್ಡ್ ಅಂತಲೂ ಬರೀಬೋದು. ಮೈಕ್ರೋಬ್ಸ್ ಆರ್ ಯೂಸ್ಡ್ ಇನ್ ರೆಡ್ಯೂಸ್ ಪೊಲ್ಯೂಷನ್. ಇದು ವೆರಿ ಇಂಪಾರ್ಟೆಂಟ್ ಅಲ್ಲ? ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡೋದ್ರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ನ ಪಾತ್ರ ತುಂಬ ಮುಖ್ಯ. ಕೊಳೆಯುವಂತೆ ಮಾಡುತ್ತೆ ಅಲ್ವಾ ಅನೇಕ ಸೂಕ್ಷ್ಮಾಣುಜೀವಿಗಳು. ರೆಡ್ಯೂಸ್ ದ ಪೊಲ್ಯೂಷನ್, ಇಷ್ಟೇ ಬರೋದ್ರೂ ಆಯಿತು. ಯೂಸ್ಡ್ ಇನ್ ರೆಡ್ಯೂಸ್ ಪೊಲ್ಯೂಷನ್, ಯೂಸ್ಡ್ ಇನ್ ಫಾರ್ಮೇಷನ್ ಆಫ್ ಕರ್ಡ್, ಯೂಸ್ಡ್ ಇನ್ ವೈನ್ ಮೇಕಿಂಗ್, ಬೇಕಿಂಗ್, ಪಿಕಲ್ ಆ್ಯಂಡ್ ಅದರ್ ಫುಡ್ ಮೇಕಿಂಗ್, ಇಷ್ಟು ಬರೆದ್ರೂ ಆಗುತ್ತೆ. They are used to increase the soil fertility by fixing atmospheric nitrogen. ಅದಲ್ಲದೆ ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಈ ಥರ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ? ಆಲ್ಗೆ ಮತ್ತು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಸಹ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಹೆಲ್ಪ್ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ ಮತ್ತು ಫರ್ಟಿಲಿಟಿ ಆಫ್ ಫಿಕ್ಸಿಂಗ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದಕ್ಕೆ, ಮಣ್ಣಿನಲ್ಲಿ ನೈಟ್ರೋಜನನ್ನು ಹೀರಿಕೊಳ್ಳಬಹುದಾದ ಸಂಯುಕ್ತಗಳಾಗಿ ಪರಿವರ್ತಿಸೋದಕ್ಕೆ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಆಲ್ಸೋ ಯೂಸ್ಫುಲ್ ಇನ್ ಪ್ರಿಪೇರಿಂಗ್ ಮೆನಿ ಮೆಡಿಸಿನ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್. ಇದು ಇಂಪಾರ್ಟೆಂಟ್ ಅಲ್ವಾ? ಮೈಕ್ರೋ ಆರ್ಗಾನಿಸಮ್ಸ್ನ ಎಲ್ಲಿ ಬಳಸ್ತಾರೆ? ಬ್ಯಾಕ್ಟೀರಿಯಾ ಮತ್ತು ಫಂಗೈಯಿಂದ ತಾನೇ ನಾವು ತಯಾರು ಮಾಡೋದು ಮೆಡಿಸಿನ್ ಮತ್ತು ಆ್ಯಂಟಿಬಯೋಟಿಕ್ಸ್ನ. ಏನು, ಇಟ್ ಈಸ್ ಯೂಸ್ಫುಲ್ ಫಾರ್ ಪ್ರಿಪೇರಿಂಗ್ ಮೆನಿ ಮೆಡಿಸಿನ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್. ಔಷಧಿಗಳು ಮತ್ತು ಏನು ಈ ಆ್ಯಂಟಿಬಯೋಟಿಕ್ಸ್ಗಳು, ಅವುಗಳ ತಯಾರಿಕೆಯಲ್ಲಿ ಈ ಮೈಕ್ರೋ ಆರ್ಗಾನಿಸಮ್ಸ್ನ ಉಪಯೋಗಿಸ್ತಾರೆ. ಲಾಸ್ಟ್ ಒನ್, ಸರ್ಟನ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ದ ಬಯಾಲಜಿಕಲ್ ಟ್ರೀಟ್ಮೆಂಟ್ ಆಫ್ ಸೀವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಮತ್ತು ಅವುಗಳನ್ನ
ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಉಪಯೋಗಿಸ್ಕೊಂಡು ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂದರೆ ಏನಿಲ್ಲ, ಚೆನ್ನಾಗಿ ಕೊಳಯಿಸೋದು ಅಂತ. ಸೀವೇಜ್ ಮತ್ತು ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಆಗಿ ವೈನ್, ಜ್ಯೂಸ್, ಈ ಕೋಲಾ ಆ ಥರ ಎಲ್ಲ ಏನು ಮಾಡ್ತಾರೆ. ಮತ್ತು ಸೀವೇಜ್ ಟ್ರೀಟ್ಮೆಂಟಲ್ಲಿ ಕೆಲವೊಂದು ಈ ನೀರನ್ನು ಶುದ್ಧೀಕರಿಸೋದ್ರಲ್ಲಿ ಕ್ಲೋರಿನೇಷನ್ ಮಾಡ್ತಾರಲ್ಲ, ಅವುಗಳಲ್ಲಿ ಸಹ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಉಪಯೋಗಿಸ್ಕೊಳ್ತಾರೆ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ನೋಡಿ. ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ದ ಆರ್ಮ್ಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗಾನಿಸಮ್ಸ್. ಕೆಲವೊಂದು ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಹೆಸರಿಸಿ. ಯೂಸ್ಫುಲ್ ಆಯಿತು. ಹಾನಿಕಾರಕ ಮೈಕ್ರೋ ಆರ್ಗಾನಿಸಮ್ಸ್ಗಳು ಯಾವುದು ಅಂತ ನೋಡೋಣ. ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಹಾರ್ಮ್ಫುಲ್ ಇನ್ ಮೆನಿ ವೇಸ್. ತುಂಬ ಥರದಲ್ಲಿ ನಮಗೆ ತೊಂದರೆಯನ್ನು ಕೊಡುತ್ತೆ. ಯಾವ್ದ್ಯಾವುದು? ಸಮ್ ಆಫ್ ದ ಮೈಕ್ರೋ ಆರ್ಗಾನಿಸಮ್ಸ್ ಕಾಸ್ ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನು ಉಂಟು ಮಾಡುತ್ತೆ. ಯಾರ್ಯಾರಿಗೆ? ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಿಗೆ, ಪ್ಲಾಂಟ್ಸ್ ಸಸ್ಯಗಳಿಗೆ, ಆ್ಯಂಡ್ ಅನಿಮಲ್ಸ್ ಪ್ರಾಣಿಗಳಿಗೆ. ಮನುಷ್ಯರು, ಸಸ್ಯ ಮತ್ತು ಪ್ರಾಣಿ ಮೂರಕ್ಕೂ ಸೂಕ್ಷ್ಮಾಣುಜೀವಿಗಳಿಂದ ರೋಗಗಳು ಬರುತ್ತೆ. ಸಚ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಇವುಗಳನ್ನ ರೋಗಕಾರಕಗಳು. ಈ ರೀತಿ ರೋಗಗಳನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ಪ್ಯಾಥೋಜನ್ಸ್ ಏನಂತ ಕರಿತೀವಿ? ಪ್ಯಾಥೋಜನ್ಸ್ ಅಂದರೆ ರೋಗಕಾರಕಗಳು ಅಂತ. ಯಾವುದು ಅದರಲ್ಲಿ ಹೇಗೆ ಎಫೆಕ್ಟ್ ಮಾಡುತ್ತೆ? ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಸ್ಪಾಯ್ಲ್ ಫುಡ್. ಆಹಾರವನ್ನು ಕೊಳೆಯಿಸಿಬಿಡುತ್ತೆ ಅಲ್ವಾ, ಅನ್ನ ಎಲ್ಲ ಅಳಿಸೋಗುತ್ತೆ. ಕ್ಲಾತಿಂಗ್, ಬೂಸ್ಟ್ ರೀತಿಯ ಕ್ಲಾತ್ ಮಳೆಗಾಲದಲ್ಲಿ, ಲೆದರ್ ವಸ್ತುಗಳು, ಚರ್ಮದ ವಸ್ತುಗಳು. Some of the common disease affecting human are cholera, common cold, chicken pox and tuberculosis. ಸಾಮಾನ್ಯವಾಗಿ ಮನುಷ್ಯನಿಗೆ ಸೂಕ್ಷ್ಮಾಣುಜೀವಿಗಳಿಂದ ಬರ್ತಕ್ಕಂತಹ ರೋಗಗಳು ಅಂದರೆ ಕಾಲರಾ, ಕಾಮನ್ ಕೋಲ್ಡ್ ಶೀತ ನೆಗಡಿ ಅಂತ ಏನು ಕರಿತೀವಿ, ಚಿಕನ್ ಪಾಕ್ಸ್ ಸೀತಾಳೆ ಸಿಡುಬು, ಟ್ಯುಬರ್ಕ್ಯುಲೋಸಿಸ್ TB ಕ್ಷಯ. ಇದಿಷ್ಟು ಸಹ ಮನುಷ್ಯನಿಗೆ ಸೂಕ್ಷ್ಮಾಣುಜೀವಿಗಳಿಂದ ಬರ್ತಕ್ಕಂತಹ ಸಾಮಾನ್ಯ ರೋಗಗಳು. Several microorganisms not only cause diseases in humans but also in animals. ಬರೀ ಸೂಕ್ಷ್ಮಾಣುಜೀವಿಗಳಿಂದ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ರೋಗಗಳನ್ನು ಉಂಟು ಮಾಡುತ್ತೆ. ಯಾವ್ದ್ಯಾವುದು? ಫಾರ್ ಎಕ್ಸಾಂಪಲ್ ಆಂಥ್ರಾಕ್ಸ್ ಇಸ್ ಎ ಡೇಂಜರಸ್ ಹ್ಯೂಮನ್ ಆ್ಯಂಡ್ ಕ್ಯಾಟಲ್ ಡಿಸೀಸಸ್. ಆಂಥ್ರಾಕ್ಸ್ ಎಂಬ ರೋಗ ಏನು ಮಾಡುತ್ತೆ? ಮನುಷ್ಯ ಮತ್ತು ಪ್ರಾಣಿ ಇಬ್ಬರಿಗೂ, ಕ್ಯಾಟಲ್ ಜಾನುವಾರುಗಳು, ಇವುಗಳಿಗೆ ಇಬ್ಬರಿಗೂ ತೊಂದರೆಯನ್ನು ಕೊಡ್ತಕ್ಕಂತಹ ಮೇಜರ್ ಡಿಸೀಸಸ್ ಅಂದರೆ ಆಂಥ್ರಾಕ್ಸ್. ಕಾಸ್ಡ್ ಬೈ ಬ್ಯಾಕ್ಟೀರಿಯಂ. ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಆಂಥ್ರಾಕ್ಸ್ ಎಂಬುದು. ಇದು ಮನುಷ್ಯನಿಗೆ ಮತ್ತು ಪ್ರಾಣಿಗಳು, ಜಾನುವಾರು, ಕುರಿ, ಹಸು, ಮೇಕೆ, ಎಮ್ಮೆ ಇವುಗಳಲ್ಲೆಲ್ಲ ರೋಗವನ್ನು ಉಂಟು ಮಾಡುತ್ತೆ. ಆಂಥ್ರಾಕ್ಸ್ ಎಂಬ ರೋಗವನ್ನು ಉಂಟು ಮಾಡುತ್ತೆ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ಪ್ಲಾಂಟ್ಸ್ ಲೈಕ್ ವೀಟ್, ರೈಸ್, ಪೊಟ್ಯಾಟೊ, ಶುಗರ್ ಕೇನ್, ಆರೆಂಜ್, ಆಪಲ್ ಆ್ಯಂಡ್ ಅದರ್ ರೆಡ್ಯೂಸ್ ಈಲ್ಡ್ ಆಫ್ ಕ್ರಾಪ್ಸ್. ಅದಲ್ಲದೆ ಸಸ್ಯಗಳಿಗೂ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನ ಉಂಟು ಮಾಡುತ್ತೆ. ಇದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅದರದ್ದು ಚಿತ್ರಗಳನ್ನೂ ಹಾಕಿದ್ದೀನಿ, ಇಮೇಜಸ್ನ. ಏನು? ಗೋಧಿ ಚುಕ್ಕಿ ರೋಗ, ಗೋಧಿಗೆ ತುಕ್ಕು ರೋಗ, ಆಮೇಲೆ ಸಿಟ್ರಸ್ ಕ್ಯಾಂಕರ್ ಅಂತ ನಿಂಬೆ ಗಿಡಕ್ಕೆ ಬರ್ತಕ್ಕಂಥದ್ದು, ಮತ್ತು ಪೊಟ್ಯಾಟೊ ಗಿಡಕ್ಕೂ ಬರುತ್ತೆ, ಮತ್ತು ಬೆಂಡೆಕಾಯಿಗೂ ಬರುತ್ತೆ ಅಲ್ಲ, ಬಿಂದಿ ರೋಗ, ಏನು ಎಲ್ಲೋ ಬಿಂದಿ ರೋಗ ಅಂತೇಳಿ, ಎಲ್ಲೋ ಮೊಜಾಕ್ ಆ ಥರ. ಶುಗರ್ ಕೇನ್ಗೂ ಬರುತ್ತೆ, ಅಂದರೆ ಕಬ್ಬು, ಮತ್ತು ಕಿತ್ತಳೆ ಗಿಡಕ್ಕೆ, ಆ್ಯಪಲ್, ಸೇಬಿನ ಗಿಡಕ್ಕೆ, ರೈಸ್ ಅಕ್ಕಿ ಗಿಡಕ್ಕೆ, ಭತ್ತದ ಗಿಡಗಳಿಗೂ ಮಾಡುತ್ತೆ. ಮತ್ತು ಅದಲ್ಲದೆ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ರೆಡ್ಯೂಸ್ ದ ಹೀಲ್ಡ್ ಆಫ್ ಕ್ರಾಪ್. ಆ ಬೆಳೆಗಳಲ್ಲಿ ಇಳುವರಿ ಆಗುತ್ತಲ್ಲ, ಹೆಚ್ಚು ಬೆಳೆ ಬರ್ತಕ್ಕಂಥದ್ದು ಕಡಿಮೆ ಆಗಿಬಿಡುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ಗಳು ಸಸ್ಯಗಳಿಗೆ ಅಟ್ಯಾಕ್ ಆದರೆ ಅವುಗಳ ಇಳುವರಿ ಬರ್ತಕ್ಕಂಥ ಬೆಳೆ ಏನಾಗುತ್ತೆ? ಕಮ್ಮಿಯನ್ನು ಮಾಡಿಬಿಡುತ್ತೆ. ಇದಿಷ್ಟು ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ಹ್ಯೂಮನ್ಸ್, ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಸಸ್ಯ, ಪ್ರಾಣಿ ಮತ್ತು ಮನುಷ್ಯನಿಗೆ ರೋಗವನ್ನು ಉಂಟು ಮಾಡ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳು. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡಿ. ವಾಟ್ ಆರ್ ಆಂಟಿಬಯೋಟಿಕ್ಸ್? ವಾಟ್ ಪ್ರಿಕಾಷನ್ಸ್ ಮಸ್ಟ್ ಬಿ ಟೇಕನ್ ವೈಲ್ ಟೇಕಿಂಗ್ ಆಂಟಿಬಯೋಟಿಕ್ಸ್? ಏನು ಆಂಟಿಬಯೋಟಿಕ್ಸ್ ಅಂದರೆ ಏನು, ಮತ್ತು ಅದನ್ನು ಯಾವಾಗ ತಗೋಬೇಕು, ಹೇಗೆ ತಗೋಬೇಕು, ಅದನ್ನು ಯಾವ್ಯಾವ ಎಚ್ಚರಿಕೆಯಿಂದ ತಗೋಬೇಕು, ಏನು ಪ್ರಿಕಾಷನ್ಸ್ ತಗೋಬೇಕು ಅಂತೇಳಿ. ಎ ಮೆಡಿಸಿನ್ ದಟ್ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್. ಏನು ಹೇಳಿದ್ವಿ? ಏನು ನಮ್ಮ ದೇಹದೊಳಗೆ ಇರ್ತಕ್ಕಂತಹ ರೋಗವನ್ನು ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳಿರ್ಬೋದು, ಈ ಥರ ಮೈಕ್ರೋ ಆರ್ಗಾನಿಸಮ್ಸ್ಗಳ ಗ್ರೋತ್ನ ಕಡಿಮೆ ಮಾಡೋದು, ಬೆಳೆಯದಾಗ ನೋಡ್ಕೊಳ್ಳೋದು, ಮತ್ತು ಸ್ಟಾಪ್, ಅದು ಬೆಳವಣಿಗೆನ ಸ್ಟಾಪ್ ಮಾಡೋದು ಅಥವಾ ಅದನ್ನು ಕಿಲ್ ಮಾಡೋದು. ಅದೇ ಆಂಟಿಬಯೋಟಿಕ್ಸ್ ಕೆಲಸ ಅಲ್ವಾ? ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಆಂಟಿಬಯೋಟಿಕ್ಸ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಯಾವುದು? ಸ್ಟ್ರೆಪ್ಟೊಮೈಸಿನ್ ಮತ್ತು
ಟೆಟ್ರಾಮೈಸಿನ್, ಸ್ಟ್ರೆಪ್ಟೊಮೈಸಿನ್ ಮತ್ತು ಟೆಟ್ರಾಮೈಸಿನ್ ಎಂಬ 2 ಆಂಟಿಬಯೋಟಿಕ್ಸ್ಗಳು. ನೇಮ್. ಏನು ಪ್ರಿಕಾಷನ್ಸ್? ಆಂಟಿಬಯೋಟಿಕ್ಸ್ ಶುಡ್ ಬಿ ಟೇಕನ್ ಓನ್ಲಿ ಆನ್ ದ ಅಡ್ವೈಸ್ ಆಫ್ ಕ್ವಾಲಿಫೈಡ್ ಡಾಕ್ಟರ್. ಏನು? ಡಾಕ್ಟರ್ಗಳ ಸಲಹೆ ಮೇರೆಗೆ ಆಂಟಿಬಯೋಟಿಕ್ಸ್ಗಳನ್ನ, ಇವುಗಳನ್ನ ತಗೋಬೇಕು. ಸುಮ್ಮನೆ ಆಂಟಿಬಯೋಟಿಕ್ಸ್ನ ತಗೋಬಾರ್ದು. ಸೆಕೆಂಡ್ ಒನ್ ಮಸ್ಟ್ ಫಿನಿಶ್ ದ ಕೋರ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡಾಕ್ಟರ್. ಇಷ್ಟು ದಿನ ತಗೊಳ್ಬೇಕು, 1 ವೀಕ್ ಅಥವಾ 10 ಡೇಸ್ ಈ ಥರ ಕೊಟ್ಟಿದ್ರೆ ಅಷ್ಟು ದಿನ ಆ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಕೋರ್ಸ್ ಅಂತ ಕರೀತಾರೆ. ಈಗ 1 ವಾರ ಟ್ಯಾಬ್ಲೆಟ್ಸ್ನ ಆಂಟಿಬಯೋಟಿಕ್ಸ್ನ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ, 1 ದಿನ ತಗೊಳ್ಳೋದು ಬಿಟ್ಬಿಡೋದು, ಹಾಗೆ ಮಾಡಬಾರ್ದು. ಆಂಟಿಬಯೋಟಿಕ್ಸ್ ಮಸ್ಟ್ ಬಿ ಅವಾಯ್ಡೆಡ್ ವೆನ್ ನಾಟ್ ನೀಡೆಡ್ ಆರ್ ರಾಂಗ್ ಡೋಸ್. ನಿಮ್ಗೆ ಅವಶ್ಯಕತೆ ಇಲ್ಲದೆ ಯಾವುದೇ ರೀತಿಯ ಆಂಟಿಬಯೋಟಿಕ್ಸ್ನ ತಗೋಬಾರ್ದು, ಮತ್ತು ರಾಂಗ್ ಡೋಸ್, ಅತಿ ಹೆಚ್ಚಾಗೂ ಸಹ ಅದನ್ನು ಸೇವಿಸಬಾರ್ದು. ಇದಿಷ್ಟು ಪ್ರಿಕಾಷನ್ಸ್ ಮತ್ತು ಆಂಟಿಬಯೋಟಿಕ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇದಿಷ್ಟು ಎಕ್ಸಸೈಸ್ ಕ್ವಶನ್ ಆನ್ಸರ್ಸು. ನೋಟ್ಸ್ ಮಾಡ್ಕೊಳ್ಳಿ. ಶಾರ್ಟ್ ಆನ್ಸರ್ಸ್ನ ಕೆಲವೊಂದು ಇದೆ, ಪ್ರಾಕ್ಟೀಸ್ ಮಾಡಿ. ಯೂಸಸ್ಸು ಮತ್ತು ಆಫಲ್ನ, ಮತ್ತು ಈ ವಿಡಿಯೋಸ್ನೆಲ್ಲ, ಈ ಲೆಸನ್ದೆಲ್ಲ ವಿಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ನೋಡಿ, ಎಲ್ಲ ವಿಡಿಯೋಸು ಸಿಗುತ್ತೆ. ಕಂಪ್ಲೀಟ್ ಲೆಸನ್ದು ಎಕ್ಸ್ಪ್ಲನೇಷನ್ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್. ಓಕೆನಾ? ಓಕೆ, ಥ್ಯಾಂಕ್ ಯು.